ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಕೋಟ್ಯಾಂತರ ಭಕ್ತರ ನಂಬಿಕೆಯ ಕೇಂದ್ರ ಬಿಂದು. ಅಕ್ಷರಾಭ್ಯಾಸದ ಮೂಲಕ ಮಗುವಿನ ಭವಿಷ್ಯಕ್ಕೆ ನಾಂದಿ ಹಾಡುವ ಜ್ಞಾನ ದೇವತೆಯ ಪವಿತ್ರ ಸನ್ನಿಧಿ. ಲೋಕದಲ್ಲೇ ಅಪರೂಪವಾದ ಶಾಂಭವಿ ದೃಷ್ಟಿಯನ್ನು ಹೊಂದಿರುವ ಆ ಜಗನ್ಮಾತೆಯ ಮಹಿಮೆ ಅಪಾರ. ಕೊಡಚಾದ್ರಿ ಬೆಟ್ಟಗಳ ಮಡಿಲಲ್ಲಿ ಪವಿತ್ರ ಸೌಪರ್ಣಿಕಾ ನದಿಯ ತಟದಲ್ಲಿ ನೆಲೆಸಿರುವ ಅಕ್ಷರ ದೇವತೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿಯ ದಿವ್ಯ ಸನ್ನಿಧಿಗೆ ಇಂದು ನಾವು ನಿಮ್ಮನ್ನ ಕರೆದೊಯ್ಯಲಿದ್ದೇವೆ. ಇದು ಕೇವಲ ಪುಣ್ಯಕ್ಷೇತ್ರವಲ್ಲ, ಸನಾತನ ಧರ್ಮದ ಜ್ಞಾನದ ಮಹಾಸಾಗರ. ಹಾಗಾದ್ರೆ ಏನಿದು ಕ್ಷೇತ್ರದ ಮಹಿಮೆ? ಮೂಕಾಂಬಿಕೆಯ ಉದ್ಭವ ಲಿಂಗದ ರಹಸ್ಯವೇನು? ಆದಿ ಶಂಕರಾಚಾರ್ಯರಿಗೂ ಈ ಕ್ಷೇತ್ರಕ್ಕೂ ಇರುವ ಸಂಬಂಧವೇನು? ಈ ಕುರಿತಾದ ಮೂಕಾಂಬಿಕೆ ದೇವಿಯ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಪಶ್ಚಿಮ ಘಟ್ಟಗಳ ರಮಣೀಯ ಕೊಡಚಾದ್ರಿ ತಪ್ಪಲಿನಲ್ಲಿ ಪವಿತ್ರ ಸೌಪರ್ಣಿಕಾ ನದಿಯ ದಂಡೆಯ ಮೇಲೆ ನೆಲೆ ನಿಂತಿದ್ದಾಳೆ ಜಗನ್ಮಾತೆ ಮೂಕಾಂಬಿಕೆ. ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರು ಎಂಬ ಪುಣ್ಯ ಕ್ಷೇತ್ರದಲ್ಲಿರುವ ಈ ಆಲಯವು ಭಾರತದ ಅತ್ಯಂತ ಪವಿತ್ರ ಹಾಗೂ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಪರಶುರಾಮ ಸೃಷ್ಟಿಯ 7 ಮುಕ್ತಿ ಸ್ಥಳಗಳಲ್ಲಿ ಒಂದಾಗಿರುವ ಈ ತಾಣ ಸಹಸ್ರಾರು ವರ್ಷಗಳಿಂದ ಭಾರತೀಯ ಆಧ್ಯಾತ್ಮಿಕತೆಯ ಜ್ಞಾನವನ್ನು ಕಾಯ್ದುಕೊಂಡು ಬಂದಿದೆ. ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಮತ್ತು ರಹಸ್ಯವಿರುವುದು ದೇವಿಯ ದಿವ್ಯ ನೇತ್ರಗಳಲ್ಲಿ. ಲೋಕದ ಯಾವುದೇ ವಿಗ್ರಹಗಳಲ್ಲಿ ಕಾಣಸಿಗದ ಅತ್ಯಂತ ನಿಗೂಢವಾದ ಯೋಗಶಾಸ್ತ್ರದ ಶಾಂಭವಿ ದೃಷ್ಟಿಯು ಭಗವತಿಯ ಕಣ್ಣುಗಳಲ್ಲಿ ಗೋಚರಿಸುತ್ತದೆ. ತನ್ನೊಳಗಿನ ದಿವ್ಯ ಚೈತನ್ಯದಲ್ಲಿ ಲೀನವಾಗಿದ್ರೂ ಕಣ್ಣು ರೆಪ್ಪೆಯನ್ನು ಮುಚ್ಚದೆ ಇಡೀ ಜಗತ್ತನ್ನು ಕರುಣೆಯಿಂದ ನೋಡುವ ಭಗವತಿಯ ಈ ಮುದ್ರೆಯು ಭಕ್ತರ ಒಳಗಿನ ಅಜ್ಞಾನದ ಕತ್ತಲನ್ನು ದೂರ ಮಾಡುತ್ತದೆ. ಇಲ್ಲಿ ದೇವಿಯ ಕರ್ಣ ಕುಂಡಲಗಳೇ 2 ಶ್ರೀಚಕ್ರಗಳಾಗಿವೆ ಎಂಬುದು ಈ ಕ್ಷೇತ್ರದ ಮತ್ತೊಂದು ವಿಶೇಷ. ಕೊಲ್ಲೂರಿನ ಮೂಕಾಂಬಿಕೆಗೆ ಮೂಕಾಂಬಿಕೆ ಎಂಬ ಹೆಸರು ಬರಲು ಒಂದು ರೋಮಾಂಚನಕಾರಿ ಇತಿಹಾಸವಿದೆ. ಶತಶತಮಾನಗಳ ಹಿಂದೆ ಇಲ್ಲಿ ಕಮ್ಮಾಸುರ ಎಂಬ ರಾಕ್ಷಸನಿದ್ದ. ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗುವ ಸಂದರ್ಭದಲ್ಲಿ ರಾಕ್ಷಸನು ದೇವತೆಗಳಿಗೆ ತೊಂದರೆ ಕೊಡುವ ವರವನ್ನು ಕೇಳಬಾರದೆಂದು ಜಗನ್ಮಾತೆ ಅವನ ನಾಲಿಗೆಯ ಮೇಲೆ ಕುಳಿತು ಅವನನ್ನು ಮೂಕನನ್ನಾಗಿ ಮಾಡ್ತಾಳೆ. ಇದರಿಂದ ಕೋಪಗೊಂಡು ದೇವತೆಗಳ ಮೇಲೆ ದೌರ್ಜನ್ಯ ಎಸಗಲು ಆರಂಭಿಸಿದ ಆ ಮೂಕಾಸುರನನ್ನ ಆದಿಶಕ್ತಿಯು ರೌದ್ರ ರೂಪ ತಾಳಿ ಸಂಹರಿಸುತ್ತಾಳೆ. ಮೂಕಾಸುರನನ್ನ ಸಂಹರಿಸಿದ ಕಾರಣಕ್ಕಾಗಿ ದೇವಿಗೆ ಮೂಕಾಂಬಿಕೆ ಎಂಬ ಹೆಸರು ಸ್ಥಿರವಾಯಿತು. ಕರಾವಳಿಗೆ ಭೇಟಿ ನೀಡಿದ ಶ್ರೀ ಆದಿ ಶಂಕರಾಚಾರ್ಯರು ಕೊಡಚಾದ್ರಿ ಬೆಟ್ಟದ ಮೇಲಿರುವ ಚಿತ್ರಮೂಲ ಎಂಬ ಗುಹೆಯಲ್ಲಿ ಕಠಿಣ ತಪಸ್ಸು ಮಾಡಿದ್ರು. ಇಂದಿಗೂ ಕೊಡಚಾದ್ರಿಯ ಮೇಲೆ ಶಂಕರಾಚಾರ್ಯರು ಧ್ಯಾನ ಮಾಡುತ್ತಿದ್ದಂಥ ಸರ್ವಜ್ಞ ಪೀಠ ಎಂಬ ಕಲ್ಲಿನ ಮಂಟಪವನ್ನು ನಾವು ನೋಡಬಹುದು. ಅಲ್ಲಿಂದಲೇ ದೇವಿ ಪ್ರಸನ್ನಳಾಗಿ ಕೆಳಗೆ ಕೊಲ್ಲೂರಿನಲ್ಲಿ ನೆಲೆಸಿದಳು ಎನ್ನಲಾಗುತ್ತದೆ. ಇಲ್ಲಿರುವ ಉದ್ಭವ ಲಿಂಗದ ಮಧ್ಯದಲ್ಲಿ ಒಂದು ಸ್ವರ್ಣ ರೇಖೆ ಇದೆ. ಇದರ ಎಡಭಾಗದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರು ಮತ್ತು ಬಲಭಾಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ನೆಲೆಸಿದ್ದಾರೆ. ಅಂದರೆ ಇದು ಪ್ರಕೃತಿ ಮತ್ತು ಪುರುಷರ ಸಮಾಗಮವಾಗಿದೆ. ಶಂಕರಾಚಾರ್ಯರು ತಾಯಿಯ ಭೌತಿಕ ರೂಪವನ್ನ ಈ ಉದ್ಭವ ಲಿಂಗದ ಹಿಂಭಾಗದಲ್ಲಿ ಪಂಚಲೋಹದ ವಿಗ್ರಹವಾಗಿ ಪ್ರತಿಷ್ಠಾಪಿಸಿದರು. ಈ ಕ್ಷೇತ್ರದ ರಥಬೀದಿಗೆ ಒಂದು ಅದ್ಭುತ ಕಥೆ ಇದೆ. ಆದಿ ಶಂಕರಾಚಾರ್ಯರು ದೇವಿಯನ್ನು ತಮ್ಮ ತಾಯ್ನಾಡಾದ ಕೇರಳಕ್ಕೆ ಕರೆದೊಯ್ಯಲು ಬಯಸಿದಾಗ ದೇವಿ ಒಂದು ಷರತ್ತು ವಿಧಿಸುತ್ತಾಳೆ. ನಾನು ನಿನ್ನ ಹಿಂದೆ ಬರುತ್ತೇನೆ, ಆದರೆ ನೀನು ಯಾವುದೇ ಕಾರಣಕ್ಕೂ ಹಿಂದಿರುಗಿ ನೋಡಬಾರದು.
ಗೆಜ್ಜೆಯ ಸದ್ದು ನಿಂತಾಗ ಮಾತ್ರ ನಾನು ನಿಂತಿದ್ದೇನೆ ಎಂದು ಅರ್ಥ ಎನ್ನುತ್ತಾಳೆ. ಶಂಕರರು ಮುಂದೆ ಸಾಗುವಾಗ ಕೊಲ್ಲೂರಿನ ಈ ಜಾಗಕ್ಕೆ ಬಂದಾಗ ಸೌಪರ್ಣಿಕಾ ನದಿಯ ಭೋರ್ಗರೆತದ ಶಬ್ದಕ್ಕೆ ದೇವಿಯ ಗೆಜ್ಜೆಯ ನಾದ ಕೇಳಿಸಿದಂತಾಗುತ್ತದೆ. ಆತಂಕಗೊಂಡ ಶಂಕರರು ಹಿಂತಿರುಗಿ ನೋಡಿದಾಗ ಷರತ್ತಿನ ಪ್ರಕಾರ ದೇವಿ ಅಲ್ಲೇ ಸ್ಥಿರವಾಗಿ ನೆಲೆಸುತ್ತಾಳೆ. ಆದರೆ ಶಂಕರರ ಭಕ್ತಿಗೆ ಮೆಚ್ಚಿ ಪ್ರತಿದಿನ ಬೆಳಗ್ಗೆ ಮೊದಲು ಕೇರಳದ ಚೊಟ್ಟಾನಿಕ್ಕರ ದೇವಸ್ಥಾನದಲ್ಲಿ ದರ್ಶನ ನೀಡಿ ನಂತರ ಕೊಲ್ಲೂರಿಗೆ ಬರುವುದಾಗಿ ದೇವಿ ವರ ನೀಡ್ತಾಳೆ. ಅಧರ್ಮವನ್ನು ನಾಶಪಡಿಸುವ ಚಂಡಿಕಾ ರೂಪ, ಜ್ಞಾನದ ಬೆಳಕನ್ನು ಹರಡುವ ಸರಸ್ವತಿ ರೂಪ ಹಾಗೂ ತಾಯಿಯ ವಾತ್ಸಲ್ಯದ ರೂಪ, ಈ ಮೂರೂ ಶಕ್ತಿಗಳು ಸಂಗಮಗೊಂಡಿರುವ ಅಪರೂಪದ ತಾಣವಿದು. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನು ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಒಂದು ಹೊಸ ಚೈತನ್ಯವನ್ನು ಪಡೆದುಕೊಳ್ಳುತ್ತಾನೆ. ಇಲ್ಲಿನ ದರ್ಶನ ಮುಗಿಸಿ ಮರಳುವಾಗ ಭಕ್ತರ ಮನಸ್ಸಿನಲ್ಲಿ ಒಂದು ಅಪೂರ್ವ ಶಾಂತಿ ಮತ್ತು ಸಮಾಧಾನ ನೆಲೆಸುತ್ತದೆ. ಅಕ್ಷರ, ಜ್ಞಾನ ಮತ್ತು ವಾಕ್ನ ಅಧಿದೇವತೆಯಾಗಿರುವ ಕೊಲ್ಲೂರು ಮೂಕಾಂಬಿಕೆಯ ದಿವ್ಯ ಸನ್ನಿಧಿಯ ದರ್ಶನ ಭಾಗ್ಯ ಎಲ್ಲರಿಗೂ ಸುಖ, ಶಾಂತಿ ಮತ್ತು ಜ್ಞಾನವನ್ನು ಕರುಣಿಸಲಿ. ಇದಾಗಿತ್ತು ದೈವಿ ವಿಶೇಷ. ನೆಲ, ಜಲ, ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.